heat, forever on fire. ವಿನೇಶ್ ಪೊಗಟ್ ಒಂದು ದುರಂತ ರೀ ಇದು. ಒಲಿಂಪಿಕ್ 50 kg ಫ್ರೀ ಸ್ಟೈಲ್ ಮಹಿಳಾ ಕುಸ್ತಿ ವಿಭಾಗದಲ್ಲಿ ಫೈನಲ್ಗೆ ಬಂದು ಇವತ್ತು ರಾತ್ರಿ ಚಿನ್ನದ ಪದಕಕ್ಕಾಗಿ ಸೆಣಸಾಡಬೇಕಾಗಿದ್ದಂಥ ಹುಡುಗಿ ಒಂದು 150 ಗ್ರಾಮ್ ಜಾಸ್ತಿ ಆಗಿಬಿಟ್ರಂತೆ ತೂಕದಿಂದ ಅಂತ ಹೇಳಿ ಮಿಸ್ ಆಗಿದೆ. ಹೌದು, ಒಲಿಂಪಿಕ್ ನಿಯಮಾವಳಿಗಳೇ ಹಾಗೆ, ನಿಯಮ ಯಾರನ್ನೂ ಬಿಡಲ್ಲ. ಈ ಥರ ಒಬ್ಬರಿಗೆ 100 ಗ್ರಾಮ್ ಬಿಡೋದು, ಇನ್ನೊಬ್ಬರಿಗೆ 200 ಗ್ರಾಮ್ ಬಿಡಿ ಅಂತಾರೆ, ಒಬ್ಬರು 300 ಗ್ರಾಮ್ ಬಿಡಿ ಅಂತಾರೆ, 500 ಗ್ರಾಮ್ ಬಿಡಿ ಅಂತಾರೆ, ಒಬ್ಬರು 51 kgವರೆಗೂ ವಿನಾಯಿತಿ ಕೊಟ್ಟುಬಿಡಿ ಅಂತಾರೆ. 53 kg ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಂಥ ಹುಡುಗಿ ಏನಾಗಿದೆ, ನಿನ್ನೆ ಒಂದು 3 ಮ್ಯಾಚನ್ನು ಆಡಿದ ಮೇಲೆ ಈ ಹುಡುಗಿಯ ವೆಯ್ಟಲ್ಲಿ ಜಾಸ್ತಿ ಆಗಿದೆ. ಸಹಜವಾಗಿ 3 ಮ್ಯಾಚ್ ಆಡಬೇಕು ಅಂದರೆ ಆ 3 ಮ್ಯಾಚ್ಗೆ ದೇಹ ಒಂದು ಶಕ್ತಿಯನ್ನು ಕೇಳುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಆಹಾರವನ್ನು ಕೂಡ ಕೇಳಿರಬಹುದು, ನನಗೆ ಗೊತ್ತಿಲ್ಲ, ಆ ಡೀಟೇಲ್ಸ್ ನನ್ನ ಬಳಿ ಇಲ್ಲ. ಏನೇನು ಹುಡುಗಿ ಸೇವಿಸಿತ್ತು, ಯಾವ ಕಾರಣಕ್ಕೋಸ್ಕರವಾಗಿ ಆ ಹುಡುಗಿ ತೂಕ ಜಾಸ್ತಿ ಆಯಿತು, ಐ ಡೋಂಟ್ ನೋ, ಐ ಕೆನಾಟ್ ಕಮೆಂಟ್ ಆನ್ ದಟ್ ಥಿಂಗ್. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಗಿರಬಹುದು, ಸ್ವಲ್ಪ ನೀರು ಜಾಸ್ತಿ ಕುಡಿದಿರ್ತಾರೆ, ಸ್ವಲ್ಪ ಎನರ್ಜಿ ಡ್ರಿಂಕ್ಸ್ ಜಾಸ್ತಿ ಕುಡಿದಿರಬಹುದು, ಅಥವಾ ಸ್ವಲ್ಪ ಊಟದಲ್ಲಿ ಸ್ವಲ್ಪ ಜಾಸ್ತಿ ಮಾಡಿರಬಹುದು, ನಮ್ಗೆ ಗೊತ್ತಿಲ್ಲ, ಏನೋ ಕಾರಣದಿಂದಾಗಿ ತೂಕ ಆಗಿಬಿಟ್ಟಿದೆ. 150 ಗ್ರಾಮ್ ಅಂತ ಇದು. ಈ ಹುಡುಗಿ ಈ ವಿಷಯ ಗೊತ್ತಾದ ತಕ್ಷಣ ಆಕಾಶನೇ ತಲೆ ಮೇಲೆ ಕುಸ್ತಂಗಾಗಿ ಏನು ಮಾಡೋದು, ಮ್ಯಾಚ್ ಬೆಳಿಗ್ಗೆ ಆಗೋಷ್ಟು ಒಳಗಾಗಿ ನನಗೆ ಗೊತ್ತಾಗ್ಬಿಡ್ತು ವಿಷಯ. ಇವತ್ತು ರಾತ್ರಿಗೆ ಮ್ಯಾಚ್ ಇದೆ. ರಾತ್ರಿ ಎಲ್ಲ ಏನು ಮಾಡ್ತೀವಿ ಹುಡುಗಿ ಅಂದರೆ, ಪೂರ್ತಿ ಅದು ಡಯಟ್ ಮಾಡೋದು, ಎಕ್ಸಸೈಸ್ಗಳು ಮಾಡೋದು, ಸ್ಕಿಪ್ಪಿಂಗ್ ಮಾಡೋದು, ಅಥವಾ ಸೈಕ್ಲಿಂಗ್ ಮಾಡೋದು, ಪ್ರತಿಯೊಂದು ಎಕ್ಸಸೈಸ್ ಮಾಡಿ 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 ಹೇಗಾದರೂ ಮಾಡಿ ನಾನು ಬೆಳಿಗ್ಗೆ ಇವರು ಬಂದು ನನ್ನ ಮುಂದೆ ತೂಕದ ಒಂದು ಮಷಿನ್ ಇರಿಸುವ ಮುನ್ನ ನನ್ನ ತೂಕ 50 kg ಒಳಗಡೆ ಬಂದುಬಿಡಬೇಕು, 50 kg ಆಗಿಬಿಡಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕೆ ಬರೋಬ್ಬರಿ ನಿಮಗೆ ಗೊತ್ತಿರಲಿ 2 kg ಜಾಸ್ತಿ ಆಗಿದ್ದಂಥ ಹುಡುಗಿ, 50 kg ಇರಬೇಕಾದಂಥ ಹುಡುಗಿ 52 kg ಆಗಿದ್ಲಲ್ಲ, ಟೋಟಲ್ ಆಗಿ 1 kg 850 ಗ್ರಾಮ್ ಇಳಿಸಿರೋದು. 1 kg 850 ಗ್ರಾಮ್ ಇಳಿಸಿರೋದು. ಇಡೀ ರಾತ್ರಿ ಸೈಕ್ಲಿಂಗ್, ಜಾಗಿಂಗ್, ಸ್ಕಿಪ್ಪಿಂಗ್ ಇದರ ಪ್ರಭಾವ ಸಾಲೋದಿಲ್ಲ ಅಂತ ಏನಾದರೂ ಮಾಡಿ ತೂಕ ಕಡಿಮೆ ಆಗಿಬಿಡ್ಬೇಕು ಅಂತ ಹೇಳಿ ರಕ್ತವನ್ನೇ ಬಸದು ಬಿಟ್ಟಿದ್ದಾಳೆ ಹುಡುಗಿ. ರಕ್ತ ಕೊಟ್ಟುಬಿಟ್ಟಿದ್ದಾಳೆ, ಅಲ್ಲೂ ಸ್ವಲ್ಪ ತೂಕ ನಾನು ಕಡಿಮೆ ಆಗಿಬಿಡಲಿ ಅಂತ. ಇದೂ ಸಾಲಿಲ್ವಾ, ಒಂದಷ್ಟು ಉಗುರು ಕಟ್ ಮಾಡ್ಕೊಂಬಿಡೋಣ, ಇನ್ನೂ ಶಾರ್ಟ ಕಟ್ ಮಾಡೋಣ ಉಗುರು. ಆ ಉಗುರು ಕಟ್ ಮಾಡಿದ್ದಾಯಿತು. ಸರಿ ಇನ್ನೂ ಒಂದು ಸ್ವಲ್ಪ ಒಂದು ತೂಕ ಕಡಿಮೆ ಬರಲಿ ಅಂತ ಹೇಳಿ ಕೂದಲು ಕಟ್ ಮಾಡಿಸಿದ್ದಾಯಿತು. ಆದರೂ ಕಟ್ಟ ಕಡೆಗೆ ನಿಂತ್ಕೊಂಡಿದ್ದು 1 kg 850 ಗ್ರಾಮ್ ಅಷ್ಟು ಮಾತ್ರ ತೂಕ ಕಡಿಮೆ ಆಗಿದ್ದು. ಇನ್ನೊಂದು 50 ಗ್ರಾಮ್ ತೂಕ ಕಡಿಮೆ ಆಗಿಬಿಟ್ಟಿದ್ದರೆ 100 ಗ್ರಾಮ್ಗೆ ವಿನಾಯಿತಿ ಇತ್ತು ಅಂತ ಕೇಳ್ಪಡ್ತಾ ಇದ್ದೀವಿ ನಾವು. 150 ಗ್ರಾಮ್ ಈಗ ಉಳ್ಕೊಂಡಿದ್ದಲ್ವ ಫೈನಲ್ಲಿ, 50 kg 150 ಗ್ರಾಮ್ ಈ ಹುಡುಗಿ ಇದ್ದಾಳೆ ಅಂತ. ಅಕಸ್ಮಾತ್ ಇನ್ನು 50 ಗ್ರಾಮ್ ಈ ಹುಡುಗಿ ಕಡಿಮೆ ಆಗಿಬಿಟ್ಟಿದ್ದರೆ ಅಲೋ ಮಾಡ್ತಾ ಇದ್ರು ಫೈನಲ್ಗೆ ಅಂತ. ಒಂದೇ ರಾತ್ರಿಯಲ್ಲಿ 1 kg 850 ಗ್ರಾಮ್ ತೂಕವನ್ನು ಇಳಿಸಿದ್ದು ವಿನೇಶ್. ಆದರೆ ಕೊನೆಯ 150 ಗ್ರಾಮ್ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸರ್ಕಸ್ ಮಾಡಿದ್ರು. 50 ಗ್ರಾಮ್ ಈ ಹುಡುಗಿ ಜೀವಮಾನ ಪೂರ್ತಿ ತರಕಾರಿ ತಗೊಳಕ್ಕೆ ಹೋಗಿ 50 ಗ್ರಾಮ್ನ ಬೊಟ್ಟನ್ನು ನೋಡಿದ್ರೂ ಕೂಡ, 50 ಗ್ರಾಮ್ ತೂಕದ ಬಟ್ಟಿರುತ್ತಲ್ಲ ಅದನ್ನು ನೋಡಿದ್ರೂ ಕೂಡ ಹೆದರಬೇಕು, ಇದೇ 50 ಗ್ರಾಮ್ ಅಲ್ವಾ ನನ್ನ ಬಂಗಾರದ ಪದಕವನ್ನು ಕಸಿದುಕೊಂಡಿದ್ದು ಅಂತ. ಯಾವುದೇ ಕುಸ್ತಿಪಟುವಿಗೆ ಕೇವಲ 100 ಗ್ರಾಮ್ ಹೆಚ್ಚುವರಿ ತೂಕದ ಒಂದು ಅವಕಾಶ ಇರುತ್ತೆ, ಒಂದು ಗ್ರೇಸ್. ಅದು 50 kg ಅಂತ ವಿಭಾಗ ಅಂತಿದ್ರೆ 50 kg 100 ಗ್ರಾಮ್ ಓಕೆ, ಒಂದು ಬಾಟ್ಲ್ ನೀರು ಕುಡಿಬಹುದು, ಅರ್ಧ ಬಾಟ್ಲ್ ನೀರು ಕುಡಿಬಹುದು, ಸ್ವಲ್ಪ ಏನೋ ಒಂದು ಆ್ಯಪಲ್ ಜಾಸ್ತಿ ತಿನ್ನಬಹುದು, ಯಾವುದೋ ಒಂದು ಶಕ್ತಿಯುತ ಆಹಾರ ತಿನ್ನಬಹುದು, 100 ಗ್ರಾಮ್ ಆ ಕಡೆ ಈ ಕಡೆ ಆಗುತ್ತಪ್ಪ, ಪ್ಲಸ್ ಆರ್ ಮೈನಸ್ ಇರಲಿ ಅಂತ ಹೇಳಿ. ಇಲ್ಲೇನಾಯ್ತು, 150 ಗ್ರಾಮ್ ಆಗಿಬಿಡ್ತಲ್ವಾ, ಇದು ವಿಚಾರ ಇಲ್ಲಿ. ಅರ್ಥಾತ್ ವಿನೇಶ್ 50 kg 100 ಗ್ರಾಮ್ ತೂಕ ಇದ್ದಿದ್ರೂ ಫೈನಲ್ಸ್ ಆಡಬಹುದಾಗಿತ್ತು. ಆದರೆ ವಿನೇಶ್ಗೆ ಮುಳ್ಳಾಗಿರೋದು ಇದೀಗ ಹೆಚ್ಚುವರಿ 50 ಗ್ರಾಮ್ ಮಾತ್ರ. ರಾತ್ರಿ ಪೂರ್ತಿ ಒದ್ದಾಡಿದ್ರು ಕೂಡ, ಏನು ಮಾಡಿದ್ರೂ ಕೂಡ ಆ 50 ಗ್ರಾಮ್ ಇಳಿಲಿಲ್ಲ. Vinesh disqualification is very shocking, and I met Vinesh at the Olympic Village Polyclinic a short while ago and assured her complete support of the Indian Olympic Association, Government of India and the whole country. We are providing Vinesh all medical and emotional support. The Wrestling Federation of India has filed an appeal to UWW to consider the decision to disqualify Vinesh, and IOA is following that up in the strongest possible manner. I am aware of the relentless effort made by Vinesh medical team led by Dr. Dingshaw Patiwala and the Chief Dimission Gagan Naran through the night to ensure that she could meet the competition requirements. Wrestlers usually participate in a weight category less than their से बाहर होने पर मैं एक वक्तव्य देना चाहता हूँ। भारतीय रेसलर विनेश फोगाट को तय कैटेगरी में ज्यादा वजन
100 ग्राम होने की वजह से पेरिस ओलंपिक से बाहर होना पड़ा है। विनेश 50 केजी की कैटेगरी में खेल रही थी। स्पर्धा के लिए विनेश का वजन 50 किलोग्राम होना अनिवार्य था। यूडब्ल्यूडब्ल्यू के नियमों और विनियमों के अनुसार सभी प्रतियोगिताओं के लिए संबंधित श्रेणी के लिए प्रत्येक सुबह वजन माप का आयोजन किया जाता है। अनुच्छेद 11 के अनुसार यदि कोई एथलीट वजन माप प्रथम अथवा द्वितीय में भाग नहीं लेता है अथवा असफल हो जाता है तो उसे प्रतियोगिता से बाहर कर दिया जाता है और बिना किसी रैंक के अंतिम स्थान पर रखा जाता है।